ಭಾರತದ ಮೇಲೆ ಮಿಸೈಲ್ ದಾಳಿಗೆ ಪಾಕಿಸ್ತಾನ ಪ್ರಯತ್ನ ಪಡ್ತಾ ಇದೆ. ಮಿಸೈಲ್ ಹೊಡೆದುರುಳಿಸಿದ ಭಾರತದ ಏರ್ ಡಿಫೆನ್ಸ್. ಭಾರತದ ಮೇಲೆ ಮಿಸೈಲ್ ದಾಳಿಗೆ ಪಾಕಿಸ್ತಾನ ಯತ್ನಿಸ್ತಾ ಇದೆ. ಮಿಸೈಲ್ ಹೊಡೆದುರುಳಿಸಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಪಂಜಾಬ್ನ ಅಮೃತ್ಸರದ ಬಳಿ ಕ್ಷಿಪಣಿ ಹೊಡೆದು ಕೌಂಟರ್ ಕೊಡೋ ಕೆಲಸ ಭಾರತ ಮಾಡಿದೆ. ಪಾಕ್ ದಾಳಿಯನ್ನ ತಡೆದು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ನಾವು ರೆಡಿ ಆಗಿದ್ದೀವಿ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಿದೆ. ಆ ಗ್ರಾಫಿಕ್ ವಿಜುವಲ್ ಅನ್ನ ಗಮನಿಸಬಹುದಾಗಿದೆ. ಹೇಗೆ ಅಟ್ಯಾಕ್ ಆಗ್ತಾ ಇತ್ತು, ಅದನ್ನ ಹೇಗೆ ತಡೆಯುವಂತಹ ಪ್ರಯತ್ನ ಆಗಿದೆ ಅಂತ ಡೀಟೇಲ್ಸ್ ನನ್ನ ಸಹೋದ್ಯೋಗಿ ವಿದ್ಯಾಶ್ರೀ ನೀಡ್ತಾರೆ. ವಿದ್ಯಾಶ್ರೀ, ಮಿಸೈಲ್ ಅಟ್ಯಾಕ್ ಆಗ್ತಾ ಇತ್ತು, ಅದನ್ನ ಭಾರತದವರು ಕ್ಷಣ ಮಾತ್ರದಲ್ಲಿ ತಡೆದಿದ್ದಾರೆ. ಹೇಗಿತ್ತು ಈ ಕಾರ್ಯಾಚರಣೆ? ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಪಾಕಿಸ್ತಾನದಿಂದ ಭಾರತದ ಮೇಲೆ ಪ್ರತಿ ದಾಳಿಯ ಯತ್ನ ಆಗಿದೆ, ಆದ್ರೆ ಆ ದಾಳಿ ಸಕ್ಸಸ್ ಆಗಿಲ್ಲ. ನೋಡಿ, ನಾವು ಭಾರತದ ಸೇನೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನದ ನೆಲಕ್ಕೂ ನುಗ್ಗುವಂತಹ ಮಿಸೈಲ್ಗಳನ್ನ ಅಲ್ಲಿ ಕಳುಹಿಸಿದ್ವಿ. ಅಲ್ಲಿರುವಂತಹ ಉಗ್ರರ ನೆಲೆಗಳನ್ನ ಚಿತ್ರ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಕಳುಹಿಸಿದಂತಹ ಮಿಸೈಲ್ಗಳು ಮಾಡಿತ್ತು. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ನಾವು 24ಕ್ಕೂ ಹೆಚ್ಚು ಮಿಸೈಲ್ಗಳನ್ನ ಪಾಕಿಸ್ತಾನದ ಮೇಲೆ ಹಾಕಿದೀವಿ. ಪಾಕಿಸ್ತಾನದ ಉಗ್ರ ನೆಲೆಗಳನ್ನ ಗುರಿಯಾಗಿಸಿ ನಿರ್ದಿಷ್ಟವಾದಂತಹ ದಾಳಿಯನ್ನ ಮಾಡಿದ್ದೀವಿ. ಆದ್ರೆ ಒಂದೇ ಒಂದು ಮಿಸೈಲ್ನ ಕೂಡ ಇಂಟರ್ಸೆಪ್ಟ್ ಮಾಡೋದಕ್ಕೆ, ಹೊಡೆದುರುಳಿಸುವುದಕ್ಕೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಾಧ್ಯ ಆಗಿರ್ಲಿಲ್ಲ. ಆದ್ರೆ ಪಾಕಿಸ್ತಾನ ಬಡಾಯಿ ಕುಚ್ಕೊಳ್ತಿತ್ತಲ್ಲ, ನಮ್ಮ ಹತ್ರನೂ ಮಿಸೈಲ್ಗಳಿದಾವೆ, ನಾವು ಕಳುಹಿಸ್ತೀವಿ, ನಾವು ದಾಳಿ ಮಾಡ್ತೀವಿ ಅಂತ ಹೇಳಿ ದಾಳಿ ಮಾಡಿದ್ದಾರೆ. ಮಿಸೈಲ್ಗಳನ್ನ ಕಳಿಸಿದ್ದಾರೆ. ಆದ್ರೆ ಆ ಮಿಸೈಲ್ ಭಾರತದ ನೆಲಕ್ಕೆ ಬಂದು ಬೀಳೋಕ್ಕೂ ಮೊದಲೇ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಡೆಸ್ಟ್ರಾಯ್ ಮಾಡಿ ಹಾಕಿದೆ, ಅದನ್ನ ಇಂಟರ್ಸೆಪ್ಟ್ ಮಾಡಿದೆ. ಪಂಜಾಬ್ನ ಅಮೃತ್ಸರದ ಬಳಿ ಪಾಕಿಸ್ತಾನ ಕಳುಹಿಸಿದಂತಹ ಮಿಸೈಲ್, ಭಾರತ ಹೊಡೆದುರುಳಿಸಿದಂತಹ ಮಿಸೈಲ್ನ ಡೆಬ್ರಿಗಳು ಅಂದ್ರೆ ಅವಶೇಷಗಳು ಪತ್ತೆಯಾಗಿವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೇಗೆ ಹೊಡೆದು ಹಾಕ್ತು ಹಾಗಾದ್ರೆ ಪಾಕಿಸ್ತಾನದ ಮಿಸೈಲ್ಗಳನ್ನ? ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ, ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ. 4 ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ದಾವೆ ನಮ್ಮಲ್ಲಿ. PAD ಅಂದ್ರೆ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್, ಮತ್ತೊಂದು AAD ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್, ಮತ್ತೊಂದು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್, ಮತ್ತೊಂದು S-400 ಏರ್ ಡಿಫೆನ್ಸ್ ಸಿಸ್ಟಮ್, ಸುದರ್ಶನ್ 400 ಏರ್ ಡಿಫೆನ್ಸ್ ಸಿಸ್ಟಮ್. ಈ 4 ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಮೂಲಕ ಪಾಕಿಸ್ತಾನದಿಂದ ಬರುವಂತಹ ಮಿಸೈಲ್ಗಳನ್ನ ಯಾವುದೋ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಆ ಭಾಗದಲ್ಲಿ ಭಾರತ ಸಿದ್ಧಪಡಿಸಿರುವಂತಹ ಅಥವಾ ನಿಯೋಜನೆ ಮಾಡಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದಿಂದ ಹಾರಿ ಬಂದಂತಹ ಮಿಸೈಲ್, ಭಾರತದ ಗಡಿ ಪ್ರದೇಶದ ಒಳಗೆ ಹಾರಿ ಬಂದಂತಹ ಮಿಸೈಲ್ನ ಆಗಸದಲ್ಲೇ ತಡೆದು ಆಗಸದಲ್ಲೇ ಅದನ್ನ ಛಿದ್ರ ಮಾಡುವಂತಹ ಕೆಲಸವನ್ನ ಮಾಡಿದೆ. ಆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೀವು ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿ ಮಿಸೈಲ್ಗಳನ್ನ ತಡೆಯುವಂತಹ ಕೆಲಸವನ್ನ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡುತ್ತೆ ಅಂತ ಹೇಳಿ. ಮಿಸೈಲ್ ಬರ್ತಾ ಇದ್ದ ಹಾಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಅದು ಒಂದು ಯೂನಿಟ್ ಅಲ್ಲ ಅಥವಾ ಒಂದು ಆಯುಧ ಅಲ್ಲ. ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಅದು ಒಂದು ಡೋಮ್ ರೀತಿ ವರ್ಕ್ ಆಗುತ್ತೆ. ಅಂದ್ರೆ ಯಾವುದೇ ಭಾಗದಿಂದ ಯಾವುದೇ ಮಿಸೈಲ್ ಬಂದ್ರು ಈ ಏರ್ ಡಿಫೆನ್ಸ್ ಸಿಸ್ಟಮ್ ನಲ್ಲಿ ನಿಯೋಜನೆ ಮಾಡಲಾಗಿರುವಂತಹ ರಡಾರ್ಗಳು ಅದನ್ನ ಫೈಂಡ್ ಔಟ್ ಮಾಡುತ್ತವೆ. ಆ ನಂತರ ಆ ಮಿಸೈಲ್ಗೆ ಪ್ರತಿ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ನಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳು, ಆ ಏರ್ ಡಿಫೆನ್ಸ್ ಒಳಗಿರುವಂತಹ ಶಸ್ತ್ರಾಸ್ತ್ರಗಳು ಮಾಡುತ್ತವೆ, ಮಿಸೈಲ್ಗಳು ಮಾಡುತ್ತವೆ. ಆ ಮಿಸೈಲ್ ಆಂಟಿ ಮಿಸೈಲ್ ಸಿಸ್ಟಮ್ ನ ಮೂಲಕ ಪಾಕಿಸ್ತಾನದ ಮಿಸೈಲ್ ನ ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತ ಮಾಡಿದೆ. ಅಲ್ಲಿಗೆ ಪಾಕಿಸ್ತಾನ ಪ್ರತಿ ದಾಳಿಯ ಪ್ರಯತ್ನ ಮಾಡಿರೋದು ನಿಜ. ಪಾಕಿಸ್ತಾನ ಭಾರತವನ್ನ ಗುರಿಯಾಗಿಸಿ ಮಿಸೈಲ್ ದಾಳಿಯನ್ನ ಮಾಡಿದೆ ಅನ್ನೋದು ನಿಜ. ಆದ್ರೆ ಪಾಕಿಸ್ತಾನದ ಮಿಸೈಲ್ ಭಾರತಕ್ಕೆ ಬಂದು ಬಿದ್ದಿಲ್ಲ. ಅದಕ್ಕೆ ಕಾರಣ ಏನು? ಭಾರತೀಯ ಸೇನೆಯ ಏರ್ ಡಿಫೆನ್ಸ್ ಸಿಸ್ಟಮ್. ಆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಲ್ಲಿ ಗಮನಿಸ್ತಾ ಇರೋ ಹಾಗೆ ಭಾರತದಲ್ಲಿ 4 ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ದಾವೆ. ಅದನ್ನ ಆಯಕಟ್ಟಿನ ಜಾಗದಲ್ಲಿ ಗಡಿ ಭಾಗಗಳಲ್ಲಿ ನಿಯೋಜನೆ ಮಾಡಲಾಗಿದೆ. ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್, ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್, ಹಾಗೆ S-400 ಏರ್ ಡಿಫೆನ್ಸ್ ಸಿಸ್ಟಮ್. ಇದರಲ್ಲಿ ಯಾವುದೋ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಪಂಜಾಬ್ ಭಾಗದಲ್ಲಿ ನಿಯೋಜನೆಯಾಗಿರುವಂತಹ ನಾವು ಸೆಟ್ ಮಾಡಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಡೋಮ್ ರೀತಿ ಭಾರತವನ್ನ ರಕ್ಷಣೆ ಮಾಡಿದೆ, ಪಾಕಿಸ್ತಾನದ ಮಿಸೈಲ್ ನ ಹೊಡೆದುರುಳಿಸಿದೆ. ಅಲ್ಲಿಗೆ ಭಾರತೀಯರು ಹೆಮ್ಮೆ ಪಡಬೇಕು, ಭಾರತೀಯರು ಖುಷಿ ಪಡಬೇಕು. ನಮ್ಮ ಸೇನೆ ಎಷ್ಟು ಸದೃಢವಾಗಿದೆ, ಎಷ್ಟು ಶಕ್ತಿಯುತವಾಗಿದೆ ಅಂತ ಹೇಳಿ ನಾವು ಬೆಳಗ್ಗೆನ ಗಮನಿಸ್ತಾ ಇದ್ವಿ. ಪಾಕಿಸ್ತಾನದ ಓರ್ವ ನಾಗರಿಕ, ಆತ ಒಂದು ಸೆಲ್ಫಿ ವಿಡಿಯೋ ಮಾಡ್ತಾನೆ. ಪಾಕಿಸ್ತಾನ
ಪಾಕಿಸ್ತಾನದ ಪರಿಸ್ಥಿತಿ, ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿ. 24 ಮಿಸೈಲ್ಗಳು ಭಾರತದಿಂದ ಪಾಕಿಸ್ತಾನಕ್ಕೆ ಬಂದು ಬಿದ್ವು. ಎಲ್ಲಿ ತನಕ ಅಂದ್ರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಒಂದನ್ನು ಕೂಡ ರೆಕಗ್ನೈಸ್ ಮಾಡ್ಲಿಲ್ವಲ್ಲ, ಒಂದನ್ನು ಕೂಡ ಹೊಡೆದುರುಳಿಸ್ಲಿಲ್ವಲ್ಲ ಅಂತ ಹೇಳಿ ತಲೆ ಚಚ್ಕೊಂತಿದ್ದಾರೆ ಪಾಕಿಸ್ತಾನದ ಜನ. ಅಲ್ಲಿಗೆ ಭಾರತದ ಸೇನೆ, ಭಾರತದ ಒಂದು ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಈಗ ಪಂಜಾಬ್ನ ಅಮೃತ್ಸರ್ ಬಳಿ ಬಂದು ಬಿದ್ದಿರುವಂತಹ ಆ ಪಾಕಿಸ್ತಾನದ ಮಿಸೈಲ್ ನ ಅವಶೇಷ ಹೇಳ್ತಾ ಇದೆ. ಸಭಾ, ಥ್ಯಾಂಕ್ ಯು ವಿದ್ಯಾ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.